ಬಟ್ ಎಲ್ಲಾ ಕಡೆ ಟೊಮಾಟೊ 1ನೇ ತಾರೀಕು ಮೇಲೆ ಇಂಡಿಯಾದಲ್ಲಿ ಎಲ್ಲೂ ಇರೋದಿಲ್ಲ. ಆಗಸ್ಟ್ 15th ವರೆಗೂ 15ರವರೆಗೂ. ಮುಂದಿನ ತಿಂಗಳಲ್ಲಿ ಬೆಲೆ ಏನಾದ್ರು ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಣ್ಣ? 100ಕ್ಕೆ 100 ಭಾಗ ಏರಿಕೆ ಆಗತ್ತೆ. ಬಜಾರ್ ಸ್ವಲ್ಪ ಏರುಗತಿಗೆ ಹೋಗಿದ್ದು ಏಕ್ದಮ್ ಸ್ವಲ್ಪ ಸ್ಲೋ ಆಗಿದೆ. ಹೇಳ್ತಾರೆ ನಮ್ದೇನಾದ್ರು ಕ್ವಾಲಿಟಿ ಬಂದಿದ್ದೆ ಆದ್ರೆ ಒಳ್ಳೆ ಬೆಲೆಗಳು ಹೋಗುತ್ತೆ. ಬಾಂಗ್ಲಾ ಖರೀದಿಗಳು 1ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಪುಟ್ಟ ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಜುಲೈ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗ್ಬೋದು, ಟೊಮೊಟೊಕಾಯಿ ಮಾರ್ಕೆಟ್ಗೆ ಯಾವ ರೀತಿ ತೊಗೊಂಬರಬೇಕು, ಯಾವ ಕಡೆಗೆ ಟೊಮೊಟೊಕಾಯಿ ಪಾರ್ಸಲ್ ಹೋಗ್ತದೆ, ಇನ್ನೂ ಅನೇಕ ಕ್ವಶನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ. ಇನ್ನೂ ಇದೇ ಥರ ಅನೇಕ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಆದಷ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನೂ ಅನೇಕ ವೀಡಿಯೋಸ್ ಬರ್ತಾ ಇರ್ತದೆ ಇದೇ ಥರ. ದಯವಿಟ್ಟು ಫಾಲೋ ಮಾಡಿ. ಈ ವಿಡಿಯೋಗೆ 1000 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಾಡಬೇಕಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಫಾಲೋ ಮಾಡಿ ಆದಷ್ಟು. ಈಗ ಬನ್ನಿ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋಣ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬನ್ನಿ ಈಗ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಹತ್ರ ಮಾತಾಡೋಣ. ಅಣ್ಣ, ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರಿಗೆ ಉತ್ತರ ಸಿಗ್ಬೇಕಾಗಿದೆ ಅಣ್ಣ. ಇವಾಗ ಮಾರ್ಕೆಟ್ಗೆ ಯಾವ ರೀತಿ ಟೊಮೆಟೊ ತಂದ್ರೆ ಉತ್ತಮ ಅಣ್ಣ? ಈಗ ರೈತನು ಸಹಜವಾಗಿ ದೋರೆ ತರಬೇಕು. ಅಂದ್ರೆ ಅಂದ್ರೆ ಹಸಿಕಾಯಿ ತರೋದ್ ಬೇಡ. ದೋರೆ ಅಂತಂದ್ರೆ ಹಾಫ್ ಕಲರ್ ಇರ್ಲಿ, ಮುಕ್ಕಾಲ್ ಕಲರ್ ನಡೆಯುತ್ತೆ. ತುಂಬಾ ಕಲರ್ ಬೇಡ, ಕಚ್ಚಾ ಬೇಡ, ಹಾಫ್ ಕಲರ್ ಮೇಲ್ಪಟ್ಟಿರ್ಲಿ. ಆಗ ಒಳ್ಳೆ ಬೆಲೆ ಸಿಗತ್ತೆ, ದೂರದ ಮಾರ್ಕೆಟ್ಗೆ ಹೋಗತ್ತೆ, ಅನುಕೂಲ ಆಗತ್ತೆ. ಈಗ ಮಾರ್ಕೆಟ್ಗೆ ಯಾವ ರೀತಿ ಟೊಮೆಟೊ ಬರ್ತಾ ಇದೆ ಅಣ್ಣ? ಈಗ ಮಾರ್ಕೆಟ್ಗೆಲ್ಲ ಮೀಡಿಯಂ ಜಾಸ್ತಿ ಬರ್ತಾ ಇದೆ. ಫೈನ್ ಕ್ವಾಲಿಟಿ ತುಂಬಾ ಕಡಿಮೆ ಬರ್ತಾ ಇದೆ. 20ರಿಂದ 30-40% ಫೈನ್ ಕ್ವಾಲಿಟಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು 50 to 60% ಫೈನ್ ಕ್ವಾಲಿಟಿ ಬರೋ ಸಾಧ್ಯತೆಗಳಿದೆ. ಇತ್ತೀಚೆಗೆ ಟೊಮೆಟೊ ಬೆಲೆ ಸ್ವಲ್ಪ ಹೆಚ್ಚಾಗಿತ್ತು, ಮತ್ತೆ ಒಂಚೂರು ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಏನಾಗಿರ್ಬೋದು? ಪೈಸನ್ ಹೊರಗಡೆ ಮಾಲ್ ಸ್ವಲ್ಪ ಶಾಂಪಲ್ಸ್ ಆಗೋದಿತ್ತು, ಅದು ಹಾಳಾಗಿರ್ಲಿಲ್ಲ. ಮಳೆ ಕೊರತೆಯಿಂದ ಸ್ವಲ್ಪ ಹೊರಗಡೆ ತೊಂದರೆ ಆಯ್ತು. ಬಜಾರ್ ಸ್ವಲ್ಪ ಏರುಗತಿಗೆ ಹೋಗಿದ್ದು ಏಕ್ದಮ್ ಸ್ವಲ್ಪ ಸ್ಲೋ ಆಗಿದೆ. ಮುಂದೆ ಇನ್ನೂ ಸ್ವಲ್ಪ ಏರುಗತಿಗೆ ಹೋಗುತ್ತೆ, ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದು ಬಿಟ್ರೆ ಮತ್ತೆ ಸ್ವಲ್ಪ ಏರುಗತಿಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಅಲ್ಲಿ UP ಅಲ್ಲಿ ಆಗ್ಬೋದು, ರಾಜಸ್ಥಾನ ಆಗ್ಬೋದು, ಹಿಮಾಚಲ್ ಆಗ್ಬೋದು, ಸ್ವಲ್ಪ ಮಾಲ್ ಇತ್ತು. ಅಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ. ಕ್ವಾಲಿಟಿ ಕೊರತೆಯಿಂದ ನಮ್ಮದು ಕ್ವಾಲಿಟಿ ಕೇಳ್ತಾರೆ. ನಮ್ದೇನಾದ್ರು ಕ್ವಾಲಿಟಿ ಬಂದಿದ್ದೆ ಆದ್ರೆ ಒಳ್ಳೆ ಬೆಲೆಗಳು ಹೋಗುತ್ತೆ. ಬಾಂಗ್ಲಾ ಖರೀದಿಗಳು 1ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಯಾವ್ಯಾವ ಕಡೆಗೆ ಪಾರ್ಸಲ್ ಹೋಗ್ತಾ ಇದೆ ಅಣ್ಣ? ಈಗ ಇಂಡಿಯಾ ಪೂರ್ತಿ ಟೊಮೆಟೊ ಕೇಳ್ತಾ ಇದಾರೆ. ಕೆಲವು ಭಾಗದಲ್ಲಿ ಲೋಕಲ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಬರ್ತೈತೆ, ನಮ್ದು ಹೋಗುತ್ತೆ, ಕ್ರಾಶ್ ಆಗ್ತಾ ಇದೆ. ಮಾಲು ಬೆಲೆ ಏರುಪೇರು ಆಗ್ತಾ ಇದೆ. ಬಟ್ ಎಲ್ಲಾ ಕಡೆ ಟೊಮೆಟೊ 1ನೇ ತಾರೀಕು ಮೇಲೆ ಇಂಡಿಯಾದಲ್ಲಿ ಎಲ್ಲೂ ಇರೋದಿಲ್ಲ. ಆಗಸ್ಟ್ 15th ವರೆಗೂ 15ರವರೆಗೂ. ಆಗಸ್ಟ್ 15ರವರೆಗೂ ಇಂಡಿಯಾದಲ್ಲಿ ಎಲ್ಲೂ ಟೊಮೆಟೊ ಇರೋದಿಲ್ಲ. ಇಂಡಿಯಾದ ನಾನಾ ಭಾಗಗಳಿಗೆ ನಮ್ಮ ಕೋಲಾರ ಟೊಮೆಟೊ ಹೋಗುತ್ತೆ. ಜೊತೆಗೆ ಬಾಂಗ್ಲಾದ್ ಕೂಡ ಆ್ಯಡ್ ಆಗತ್ತೆ. ಇದಕ್ಕೆ ಮುಂದಿನ ತಿಂಗಳಲ್ಲಿ ಬೆಲೆ ಏನಾದ್ರು ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಣ್ಣ? 100ಕ್ಕೆ 100 ಭಾಗ ಏರಿಕೆ ಆಗತ್ತೆ. ಕಾರಣ ಏನಪ್ಪಾ ಅಂದ್ರೆ ಟೊಮೆಟೊ ಸ್ವಲ್ಪ ಶಾರ್ಟೇಜ್ ಆಗಿರೋದೊಂದು, ಹೊರಗಡೆ ವಾಂಟೆಡ್ ಜಾಸ್ತಿ ಆಗತ್ತೆ. ಹಂಗಾಗಿ ಬೆಲೆ ಏರಿಕೆ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ. ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಒಳ್ಳೆ ಸುಗ್ಗಿ ಕಾಲ ಇದು. ರೈತನು ಒಳ್ಳೆ ಕ್ವಾಲಿಟಿ ಟೊಮೆಟೊ ತಂದು ಒಳ್ಳೆ ಬೆಲೆ ಸಿಗ್ಲಿ, ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ಲಿ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಶುಭ ಆಗ್ಲಿ, ಒಳ್ಳೇದಾಗ್ಲಿ. ರೈತರು ಏನು 6 ತಿಂಗಳಿಂದ ನೆಲಕ್ಕೆ ಹಚ್ಚಿದ್ದಾರೆ. ಮಾವು ಆಗ್ಬೋದು, ಟೊಮೆಟೊ ಆಗ್ಬೋದು, ತೀರಾ ನೆಲಕ್ಕೆ ಹಚ್ಚಿ ತುಂಬಾ ನಷ್ಟದಲ್ಲಿದ್ದಾರೆ. ಭಗವಂತ ಅವ್ರ ನೆಲ ಕಾಪಾಡ್ಲಿ, ಒಳ್ಳೆ ಬೆಲೆ ಕೊಟ್ಟು ರೈತನು ಏನು ಸಾಲ ಸೂಲಗಳಿರೋದನ್ನ ತೀರ್ಸ್ಕೊಂಡು ಮುಂದೆ ಬೆಳೆ ಇಳುವುದಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದೇ ಹಾರೈಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಅಣ್ಣ. ಎಲ್ಲ ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋ ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ. ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಫಾಲೋ ಮಾಡಿ. ನಿಮ್ಮ ಅನಿಸಿಕೆಯನ್ನು ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ, ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಏನನ್ನಿಸ್ತು ಅಂತ. ನಿಮಗೆ ಯಾವ ತಿಂಗಳಲ್ಲಿ ಟೊಮೊಟೊ ಬೆಲೆ ಏರಿಕೆ ಆಗುತ್ತೆ, ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನೀವು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ದಯವಿಟ್ಟು ಇಂಥ ವೀಡಿಯೋಸ್ ಮಾಡ್ತಾ ಇರ್ತೀವಿ, ಬರ್ತಾ ಇರ್ತವೆ ಡೈಲಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಒಂದೇ ಮಾತ್ರ ಸರ್. ಈ ಭೂಮಿಯಲ್ಲಿ ನೀವು ಈ ತೋಟದಲ್ಲಿ ಟೊಮೊಟೊ ತೋಟದಲ್ಲಿ ನೀವು ವಿಲ್ಟನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಸರ್? ಸರ್ ಮುಂಚೆ ಎಲ್ಲ ಇದು ವಿಲ್ಟ್ ಭೂಮಿ ಸರ್. ಇದರಲ್ಲಿ ವಿಲ್ಟ್ ಟೊಮೊಟೊ ಗಿಡ ಓದ್ತಾ ಇದ್ವು. ಮುಂಚೆ ಎಲ್ಲ ರಾಸಾಯನಿಕ ಎಲ್ಲ ಬಿಟ್ಟಿದ್ದೀರಿ, ಆದರೂ ವರ್ತೋಟಿ ಮಾಡೋಕ್ಕಾಗಿಲ್ಲ. ಈಗ ನಮ್ಮ ಪ್ರಾಡಕ್ಟ್ ಬಿಟ್ಕೊಂಡು ವಿಲ್ಟ್ಗೆಲ್ಲ ಸಮಸ್ಯೆ
ಕರೆಕ್ಟಾಗಿದೆ. ಆಮೇಲೆ ಬೆಂಕಿ ವೈರಸ್ ಇಲ್ಲ, ಯಾವುದೇ ರೋಗ ಏನೂ ಇಲ್ಲ ನೀವು ರೆಗ್ಯುಲರ್ ಆಗಿ ಕೊಟ್ಟಿದ್ದೀರಾ ಸರ್? ಸರ್ ರೆಗ್ಯುಲರ್ 56 ದಿವಸ ಆಗಿದೆ, 7 ಸತಿ ಕೊಟ್ಟಿದ್ದೀರಿ ಸರ್. ಇದನ್ನು ಪಕ್ಕ ಕಂಟ್ರೋಲ್ ಮಾಡಿದೆ, ಎಲ್ಲ ರೈತರು ಬಳಸ್ಕೊಬೋದು. ಇಲ್ಲಿವರೆಗೂ ಯಾವುದೇ ರಾಸಾಯನಿಕವನ್ನು ಕೊಟ್ಟಿಲ್ಲ, ಬರೀ ವೈದಿಕನ ಕೊಟ್ಟು ಈ ಥರ ಕಂಟ್ರೋಲ್ ಮಾಡಿದ್ದೀರಿ ವಿಲ್ಟು ಸಮಸ್ಯೆನ.